ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಯೋಬನ ಗ್ರಂಥ 14ನೇ ಅಧ್ಯಾಯ 4ನೇ ವಚನ. ಯೋಬ 14ನೇ ಅಧ್ಯಾಯ 4ನೇ ವಚನವನ್ನು ನಾವು ಧ್ಯಾನ ಮಾಡುವ. ಅಶುದ್ಧದಿಂದ ಶುದ್ಧವು ಉಂಟಾದೀತೆ, ಎಂದಿಗೂ ಇಲ್ಲ. Who can bring a clean things out of an unclean? No one. ಅನೇಕರು ಪರಿಶುದ್ಧತೆಯ ಬಗ್ಗೆ ನಾವು ಮಾತಾಡ್ತೇವೆ. ನಾವು ಪರಿಶುದ್ಧರಾಗಬೇಕು, ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಓಕೆ, ನಾವು ಪರಿಶುದ್ಧರಾಗಬೇಕು. ಇವತ್ತು ಪರಿಶುದ್ಧತೆಯ ಸಂದೇಶ ಬಹಳ ಕಡಿಮೆ ಇದೆ. ಓಕೆ, ಪೀಪಲ್ ಆರ್ ನಾಟ್ ಲಿವಿಂಗ್ ಹೋಲಿ. ಇವತ್ತು ಸಭೆ ಅಶುದ್ಧವಾಗಿದೆ. ಅನೇಕ ಸಂದೇಶಗಳನ್ನು ನಾವು ಕೇಳ್ತೇವೆ ಪರಿಶುದ್ಧತೆಯ ಬಗ್ಗೆ. ಹೇಗೆ ನಾವು ಪರಿಶುದ್ಧರಾಗೋದು? ವಾಟ್ ಇಸ್ ದ ಹೋಲಿನೆಸ್? ಓಕೆ, ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಶುದ್ಧನಾಗಲಿಕ್ಕೆ ಆಗ್ತದ? ಹೌ ಕ್ಯಾನ್ ದಿಸ್ ಪಾಸಿಬಲ್? ಯೋಬನ ಗ್ರಂಥ ಹೇಳ್ತದೆ, ಅಶುದ್ಧದಿಂದ ಶುದ್ಧ ಉಂಟಾದೀತೆ, ಎಂದಿಗೂ ಇಲ್ಲ. ನಿನ್ನ ಸ್ವಂತ ಪ್ರಯತ್ನದಿಂದ ನೀನು ಪರಿಶುದ್ಧನಾಗಲಿಕ್ಕೆ ಇಂಪಾಸಿಬಲ್. ನಿನ್ನ ಸ್ವಂತ ಕ್ರಿಯೆಗಳಿಂದ ನೀನು ಪರಿಶುದ್ಧನಾಗುವಂಥದ್ದು ಇಂಪಾಸಿಬಲ್. ಪರಿಶುದ್ಧತೆ ಬಗ್ಗೆ ನೀನು ಅನೇಕ ಸಂದೇಶಗಳನ್ನು ಕೇಳಬಹುದು, ಹೋಲಿನೆಸ್ನ ಬಗ್ಗೆ ಅನೇಕ ಸಂದೇಶಗಳನ್ನು ಕೇಳಿಬಿಡ್ಬಹುದು. ಬಟ್ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧನಾಗುವುದು ಹೇಗೆ? ಇನ್ನೊಂದು ವಚನ ಹೇಳ್ತದೆ, 9ನೇ ಅಧ್ಯಾಯ 2ನೇ ವಚನ. 9ನೇ ಅಧ್ಯಾಯ 2ನೇ ವಚನ, ಯೋಬನ ಗ್ರಂಥ 9 ಚಾಪ್ಟರ್ 2 ವರ್ಸ್. ನೀನು ಹೇಳಿದ್ದು ಸತ್ಯವೇ ಸರಿ, ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ? Truly, I know it is so, but how can a man be righteous before God? ಹೇಗೆ ಮನುಷ್ಯನು ಪರಿಶುದ್ಧತೆಯಲ್ಲಿ ಜೀವಿಸುವುದು? How can this possible? ನಮ್ಮ ಸ್ವಂತ ಪ್ರಯತ್ನ, ನಮ್ಮ ಸ್ವಂತ ಕ್ರಿಯೆಗಳಿಂದ, ನಮ್ಮ ಸ್ವಂತ ಪುಣ್ಯಕ್ರಿಯೆಗಳಿಂದ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಆಗೋದಿಲ್ಲ. ಓಕೆ, ಇನ್ನೊಂದು ವಚನವನ್ನು ನೋಡುವ. ನಾನು ಮತ್ತೆ ಮಾತಾಡ್ತೇನೆ. 13ನೇ ಅಧ್ಯಾಯ 23ನೇ ವಚನ, ಯೆರೆಮೀಯನ ಗ್ರಂಥ. 13ನೇ ಅಧ್ಯಾಯ 23ನೇ ವಚನ, ಯೆರೆಮೀಯನ ಗ್ರಂಥ. ಕೂಶನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ? ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸುತ್ತೆ. ಹೀಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು. ಓಕೆ, ಕ್ಯಾನ್ ದ ಇಥಿಯೋಪಿಯನ್ ಚೇಂಜ್ ಸ್ಕಿನ್ ಆರ್ ದ ಲೆಪರ್ಸ್ ಇಟ್ಸ್ ಸ್ಪಾಟ್ಸ್? ದೆನ್ ಮೇ ಯು ಆಲ್ಸೋ ಡು ಗುಡ್ ಹೂ ಆರ್ accustomed to do evil. ಓಕೆ, ಅಶುದ್ಧದಿಂದ ಶುದ್ಧ ಉಂಟಾದೀತೆ, ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ಹೇಗೆ ಪರಿಶುದ್ಧನಾಗು? ಇವತ್ತು ನಾವು ಪರಿಶುದ್ಧರಾಗಲಿಕ್ಕೆ ಕಾರಣ ಓನ್ಲಿ ಒನ್ ರೀಸನ್. ನಾವು ಪರಿಶುದ್ಧರಾಗಲಿಕ್ಕೆ ಕಾರಣ ಓನ್ಲಿ ಒನ್ ರೀಸನ್. 10 ಚಾಪ್ಟರ್ 10 ವರ್ಸ್, ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯ 10ನೇ ವಚನ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು.
By that will we have been sanctified through the offering of the body of Jesus Christ once for all. Once for all. ಒಂದೇ ಯಜ್ಞದಿಂದ ಆತನು ನಮ್ಮನ್ನು ಸಿದ್ಧಿಗೆ ತಂದಿದ್ದಾನೆ. The finished work of the cross. ಆತನ finished work of the cross is the grace. ಪರಿಶುದ್ಧತೆ ಎಂಬುವಂಥದ್ದು ಫಲ, ಇಟ್ ದ ಫ್ರೂಟ್. ರೂಟ್ ಏನಂತ ಹೇಳಿದರೆ ಗ್ರೇಸ್. ಓಕೆ, ಪರಿಶುದ್ಧತೆ ಎಂಬುವಂಥದ್ದು ನೀನು ಪ್ರಯತ್ನ ಮಾಡಿದ್ದರಿಂದ ಅಥವಾ ನೀನು ಏನು ಮಾಡಿದ್ದರಿಂದ ಆಗುವಂಥದ್ದಲ್ಲ. ಪರಿಶುದ್ಧತೆ ಎಂಬುವಂಥದ್ದು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಗನಾಗಿ ನೀನು ಹುಟ್ಟಿದ್ದಿ ಕ್ರಿಸ್ತನಲ್ಲಿ, ಥ್ರೂ ದ ಗ್ರೇಸ್ ಆಫ್ ಗಾಡ್. ಇಲ್ಲ ಅಂತ ಹೇಳಿದರೆ, ನೀವೊಂದು ಕತೆ ಕೇಳಿದ್ದೀರಿ, ಆಡು ಸಿಂಹ ಆಗಲಿಕ್ಕೆ ಪ್ರಯತ್ನ ಮಾಡಿದಂತೆ. ಆಡು ಸಿಂಹ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಡು ಆಡೇ, ಸಿಂಹವೇ. ಸಿಂಹ ಆಗಬೇಕಾದ್ರೆ ಸಿಂಹಕ್ಕೆ ಅದು ಹುಟ್ಟಬೇಕು. ಅದಕ್ಕೆ ಇಲ್ಲಿ ಯೋಬನು ಹೇಳ್ತಾನೆ, ಅಶುದ್ಧದಿಂದ ಶುದ್ಧ ಉಂಟಾದತೆ ನೆವರ್, ಸಾಧ್ಯವಿಲ್ಲ. ಇವತ್ತು ಥ್ಯಾಂಕ್ ಗಾಡ್, ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು, ನಮ್ಮ ಮೇಲಿದ್ದ ಜಡ್ಜ್ಮೆಂಟ್ ಅನ್ನು ಆತನು ಹೊತ್ತುಕೊಂಡು ಹೋಗಿ ನಮ್ಮ ಸ್ಥಾನವನ್ನು, ನಮ್ಮ ಪ್ಲೇಸನ್ನು ಆತನು ತೆಗೆದುಕೊಂಡನು. ಆತನು ಹೂಣಲ್ಪಟ್ಟನು, ಆತನು ಪುನರುತ್ಥನಾಗದನು. ಆತನು ಮಾಡಿದ ಕೆಲಸವನ್ನು, ನನಗೋಸ್ಕರ ಆತನು ಸತ್ತದ್ದು, ನನಗೋಸ್ಕರ ಆತನು ಹೂಣಲ್ಪಟ್ಟದ್ದು, ನನಗೋಸ್ಕರ ಆತನು ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ಓಕೆ, ಆ ಕೆಲಸವನ್ನು ನಂಬುವುದೇ ಕೃಪೆ. ದ ಗ್ರೇಸ್ ಮೀನ್ಸ್ ಆತನು ಮಾಡಿದ್ದನ್ನು ನಾವು ನಂಬುವುದು. ನಂಬಿದಾಗ ಆತನ ಪರಿಶುದ್ಧತೆಯಲ್ಲಿ ನಾವು ಹುಟ್ಟಿದ್ದೇವೆ. ಓಕೆ, ನಾವು ಹುಟ್ಟಿದ್ದೇವೆ, ನಾವು ಸಿದ್ಧಿಗೆ ಬಂದಿದ್ದೇವೆ. 14ನೇ ವಚನ ಓದಿದ್ರೆ ನಮಗೆ ಸಿಗ್ತದೆ. 14ನೇ ವಚನ 10-14 ಹೀಬ್ರೂಸ್, ಇಬ್ರಿಯರಿಗೆ ಬರೆದ, ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಫಾರ್ ಬೈ ಒನ್ ಆಫರಿಂಗ್ he has perfected forever those who are being sanctified. Amplified ನಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. Amplified version, for by a single offering he has forever completely cleansed and perfected those who are consecrated and made holy. Praise God. ಇವತ್ತು ನಮ್ಮ ಪರಿಶುದ್ಧತೆಗೆ ಕಾರಣ ಏನಂತ ಹೇಳಿದ್ರೆ ಆತನ ಕೃಪೆ. ಗ್ರೇಸ್ ಇಸ್ ದ ರೂಟ್, ಅದರ ಬುಡ, ಅದರ ಮೂಲ. ಪರಿಶುದ್ಧತೆ ಎಂಬುವಂಥದ್ದು ಪ್ರಿಯರೇ ಅದರ ಫಲ. ಇವತ್ತು ನಾವು ಪರಿಶುದ್ಧನಾದ ದೇವರಿಗೆ ಕ್ರಿಸ್ತನಲ್ಲಿ ಪರಿಶುದ್ಧರಾಗಿ ನಾವು ಹುಟ್ಟಿದ್ದೇವೆ. ಯು ಆರ್ ಹೋಲಿ. ಬಟ್ ಯಾಕೆ ನಮಗೆ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ಯು ಡೋಂಟ್ ನೋ. ನೀನು ಏನಾಗಿದೆ ಅಂತ ನಿನಗೆ ಗೊತ್ತಿಲ್ಲದ ಕಾರಣ ನೀವು ಜೀವಿಸಲಿಕ್ಕೆ ಆಗುವುದಿಲ್ಲ. ನಾವೆಷ್ಟೇ ಪರಿಶುದ್ಧರು ಅಂತ ಹೇಳ್ಬೋದು. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ಫರಿಸಾಯರು ಇದನ್ನೇ ಮಾತಾಡ್ತಾ ಇದ್ದರು. ಅದಕ್ಕೆ ಯೇಸು ಹೇಳಿದ, ಒಂದು ಪರಸ್ತ್ರೀಯನ್ನು ನೀನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದರೆ ನೀನು ಆಕೆಯ ಕೂಡ ವ್ಯಭಿಚಾರ ಮಾಡಿದಾಗೆ ಆಯಿತು. ನಿನ್ನ ಮನಸ್ಸನ್ನು ಶುದ್ಧೀಕರಿಸುವುದು ದೇವರ ಕೃಪೆ. ದೇವರ ಕೃಪೆಯಿಂದ ನೀನು ಇವತ್ತು ನೀತಿವಂತನಾಗಿ ಪರಿಶುದ್ಧನಾಗಿ ಹುಟ್ಟಿದೆ ಅಂತ ಬೈಬಲ್ ಹೇಳ್ತದೆ. ನೀತಿವಂತರೇ ಅಂದರೆ ಏನು? ರೈಟ್ ಸ್ಟ್ಯಾಂಡ್ ವಿತ್ ಗಾಡ್. ನೀತಿವಂತ ಅಂತ ಹೇಳಿದ್ರೆ ಆತನ ಸನ್ನಿಧಾನದಲ್ಲಿ ಪರಿಶುದ್ಧನು, ದೋಷವಿಲ್ಲದವನು ಆಗಿರುವವನು, ಅವನಿಗೆ ನೀತಿವಂತ ಅಂತ ಕರೀತಾರೆ. ದೇವರ ಮುಂದೆ ನಿಲ್ಲುವಂತ ಹಕ್ಕು. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಬೇಕು. ಹೇಗೆ ದೇವರು ಪರಿಶುದ್ಧನಾಗಿದ್ದಾಗೆ ನಾವು ಪರಿಶುದ್ಧರಾಗುವುದು? ನಮ್ಮ ಪುಣ್ಯ ಕ್ರಿಯೆಗಳಿಂದ, ನಮ್ಮ ಕೆಲಸದಿಂದ ನಾವು ಪರಿಶುದ್ಧರಾಗಲಿಕ್ಕೆ ಆಗುವುದಿಲ್ಲ. ಆತನು ಪರಿಶುದ್ಧನಾಗಿರುವಾಗೆ ನಾವು ಆಗಬೇಕು.
ಆತನು ಪರಿಶುದ್ಧನಾಗಿರುವ ಹಾಗೆ ನಾವು ಪರಿಶುದ್ಧರಾಗಬೇಕಾದ್ರೆ ನಾವು ಆತನಿಗೆ ಕ್ರಿಸ್ತನಲ್ಲಿ ಹುಟ್ಟಬೇಕು. ನಾವು ಹುಟ್ಟಿದ್ದೇವೆ, ಅದರಿಂದ ಪರಿಶುದ್ಧನಾಗಿದ್ದೇವೆ. ಓಕೆ, ಇವತ್ತು ನಾವು ಪವಿತ್ರರಾದದ್ದು, ಪರಿಶುದ್ಧರಾದದ್ದು ಬಿಕಾಸ್ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಆತನು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದು. ಆತನು ಏನನ್ನು ಮಾಡಿದ್ದಾನೆ ಅದನ್ನು ನಾವು ಒಪ್ಪಬೇಕು, ಅದು ನಾವು ಜೀವಿಸಬೇಕು. ಎಲ್ಲಿವರೆಗೆ ನಿನಗೆ ಗೊತ್ತಾಗುವುದಿಲ್ಲ ನೀನು ಪರಿಶುದ್ಧನಾಗಿದ್ದೀಯ ಅಂತ, ಅಲ್ಲಿವರೆಗೆ ನಿನಗೆ ಜೀವಿಸಲಿಕ್ಕೆ ಆಗುವುದಿಲ್ಲ. ನಿನ್ನ ಮನಸ್ಸನ್ನು ಆತನು ಶುದ್ಧೀಕರಿಸ್ತಾನೆ ಥ್ರೂ ದ ಗ್ರೇಸ್ ಆಫ್ ಗಾಡ್. ಓಕೆ, ಅದಕ್ಕೋಸ್ಕರ ಪವಿತ್ರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಅವನೇನು ಅಶುದ್ಧ ಆತ್ಮನ? ನಿಮ್ಮ ಒಳಗೆ ವಾಸ ಮಾಡುವ ಆತ್ಮ ಪರಿಶುದ್ಧ ಆತ್ಮ. ಅದನ್ನು ಕೃಪಾವರವಾಗಿ ನಿಮಗೆ ಸಿಕ್ಕಿದ್ದಾನೆ. ಅದಕ್ಕೋಸ್ಕರ ನೀವು ಪರಿಶುದ್ಧರಾಗಿ ಜೀವಿಸ್ತೀರಿ. ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಫ್ಲೆಶ್. ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಸ್ಪಿರಿಟ್. ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆಯಿರಿ. ಎಷ್ಟು ಮಾತ್ರಕ್ಕೂ ಶರೀರ ಭಾವಗಳನ್ನು ನೆರವೇರಿಸುತ್ತಿಲ್ಲ. ತೀತನು ಬರೆದ 3ನೇ ಅಧ್ಯಾಯ 7ನೇ ವಚನ ಹೇಳ್ತದೆ. ತೀತನು ಬರೆದ 3ನೇ ಅಧ್ಯಾಯ 5ನೇ ವಚನದಿಂದ ನಾವು ಓದುವ 3 ಸ್ಕ್ರಿಪ್ಚರ್ಗಳನ್ನು ನಾವು ಓದುವ. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದ ಅಲ್ಲ, ಆತನ ಕರುಣೆಯಲ್ಲಿ ಪುನರ್ಜನ್ಮವನ್ನು ಸೂಚಿಸುವ ಸ್ಥಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿ, ನೂತನ ಸ್ವಭಾವ, ದ ಓಲ್ಡ್ ನೇಚರ್, ಅಶುದ್ಧತೆ, ಅದು ಹೋಗಿ ನೂತನ ಸ್ವಭಾವ, ನ್ಯೂ ನೇಚರ್, ದ ನೇಚರ್ ಆಫ್ ಗಾಡ್, ದ ಡಿವಿನಿಟಿ ಆಫ್ ಗಾಡ್, ನಾವು ದೇವರಿಗೆ ಹುಟ್ಟಿದ್ದೇವೆ, ಉಂಟು ಮಾಡುವುದರ ಮೂಲಕವಾಗಿ ಆತನು ನಮ್ಮನ್ನು ರಕ್ಷಿಸಿದನು. ಓಕೆ, 6ನೇ ವಚನ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ, ದ ಗ್ರೇಸ್ ಇಸ್ ರೂಟ್, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕಾಗಿ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರ ಆತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸ್ತಾನಲ್ಲ, ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ವಿ ನೀಡ್ ಟು ಬಿಲೀವ್ ದಿಸ್ ವರ್ಡ್. ಪ್ರೇರೆ, ಇವತ್ತು ನೀವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ನೀವು ಹುಟ್ಟಿದ್ದು ಆತ್ಮದಲ್ಲಿ. ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಯೇಸು ಹೇಳಿದ ಶರೀರದಿಂದ ಹುಟ್ಟಿದ್ದು ಶರೀರವೇ, ಅಶುದ್ಧದಿಂದ ಅಶುದ್ಧ ಹುಟ್ಟುತ್ತದೆ. ಅಶುದ್ಧದಿಂದ ಶುದ್ಧ ಹುಟ್ಟಿತೇ ಇಲ್ಲ, ಇಂಪಾಸಿಬಲ್. ಕೂಶನು ತನ್ನ ಚರ್ಮವನ್ನು ಬದಲಾಯಿಸಬಹುದೇ? ಇಂಪಾಸಿಬಲ್. ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಬಹುದೇ? ಇಲ್ಲ. ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯುವುದು ಹೇಗೆ? 13ನೇ ಅಧ್ಯಾಯ 23ನೇ ವಚನ, ಯೆರೆಮೀಯ. ಹಾಗಾದರೆ ಪವಿತ್ರ ಆತ್ಮನು, ಬೈಬಲ್ ಹೇಳ್ತೇನೆ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೇ ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರ ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ಪ್ರೈಸ್ ಗಾಡ್. ಇವತ್ತು ಪರಿಶುದ್ಧ ಆತ್ಮನು ನಮ್ಮ ಒಳಗೆ ವಾಸ ಮಾಡುತ್ತಾನೆ. ಆತನು, ನಾವು ಪರಿಶುದ್ಧರಾದ ಕಾರಣ. ಯಾಕೆ ನಾವು ಪರಿಶುದ್ಧರಾಗಿದ್ದೇವೆ? ಆತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವಿವತ್ತು ಶುದ್ಧರಾಗಿದ್ದೇವೆ. ಪ್ರೈಸ್ ಗಾಡ್. ನೀವು ಒಪ್ಪಿಕೊಳ್ಬೇಕು, ನೀವು ಕ್ರಿಸ್ತನಲ್ಲಿ ಪರಿಶುದ್ಧ ಜನಾಂಗ ಅಂತ. ಎಲ್ಲಿವರೆಗೆ ನೀವು ಒಪ್ಪುವುದಿಲ್ಲ ನಾನು ಪರಿಶುದ್ಧನಾಗಿದ್ದೇನೆ ಕ್ರಿಸ್ತನಲ್ಲಿ ಅಂತ, ನೀವು ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಪರಿಶುದ್ಧರಾದದ್ದು ನಾವು ಕ್ರಿಸ್ತನ ಕೃಪೆಯಿಂದ. ಪ್ರೈಸ್ ಗಾಡ್. ಕ್ರಿಸ್ತನ ಕೃಪೆಯಿಂದ ಇವತ್ತು ನಾವು ಪರಿಶುದ್ಧರಾಗಿ ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಆಫ್ ಗಾಡ್. ನಾವು ದೇವರಿಂದ ಹುಟ್ಟಿದವರು. ಓಕೆ. ದೇವರು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಹೇಗೆ ಆರಿಸಿಕೊಂಡಿದ್ದಾನೆ? ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು. ನಾವು ಪ್ರೀತಿಯಲ್ಲಿ ನಡೆದು, ಎಫೆಸಿಯನ್
1 chapter 4 verse. Ephesians 1 chapter 4 verse. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇವತ್ತು ನೀವು ಕ್ರಿಸ್ತನನ್ನು ಒಪ್ಪಿದ್ದೀರಿ, ನೀವು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನ ಆರಿಸಿಕೊಂಡನು. ನೀವು ಆಗಿದ್ದೀರಿ. ಬಿಕಾಸ್ ಯು ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಈಗ ಪರಿಶುದ್ಧರಾಗಿದ್ದೀರಿ, ಈಗ ನೀವು ಪರಿಶುದ್ಧತೆಯಲ್ಲಿ ನಡೆಯುವುದು ಅಷ್ಟೇ. ಓಕೆ. ಒಬ್ಬ ಅಶುದ್ಧನು ಶುದ್ಧತೆಯಲ್ಲಿ ತನ್ನ ಪ್ರಯತ್ನದಿಂದ ಶುದ್ಧ ಆಗಲಿಕ್ಕೆ ಆಗುವುದಿಲ್ಲ. ಅಶುದ್ಧದಿಂದ ಶುದ್ಧ ಹುಟ್ಟಿತೆ ಎಂದಿಗೂ ಇಲ್ಲ. ಇವತ್ತು ನಾವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಿಮಗೆ ಗೊತ್ತಾಯ್ತಂತ ಹೇಳಿದರೆ ನೀವು ಶರೀರಾಧೀನ ಭಾವವಾಗಿ ನಡೆಯುವುದಿಲ್ಲ, ಆತ್ಮದಲ್ಲಿ ನಡೆಯುತ್ತೀರಿ. ವಿ ಆರ್ ನಾಟ್ ವಾಕ್ ಬೈ ಸೈಟ್, ವಿ ಆರ್ ನಾಟ್ ವಾಕ್ ಬೈ ಫೀಲಿಂಗ್, ವಿ ಆರ್ ವಾಕ್ ಬೈ ಫೇತ್. ನಾವು ನಂಬಿಕೆಯಲ್ಲಿ ನಡೀತೀವಾದ ಕಾರಣ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದೆ. ನಿಮ್ಮ ಬಾರ್ನ್ ಅಗೇನ್ ಆದ ಆತ್ಮ, ಹೊಸದಾಗಿ ಹುಟ್ಟಿದ ವ್ಯಕ್ತಿ, ಆತನು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾಗಿ ಹುಟ್ಟಿದಿರಿ. ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ನ್ಯೂ ನೇಚರ್, ಗಾಡ್ಸ್ ಓನ್ ಕೈಂಡ್. ದೇವರ ಸ್ವಂತ ಸ್ವಭಾವ, ಸ್ವಂತ ಪವಿತ್ರಾತ್ಮನು ನಮ್ಮ ಒಳಗೆ ವಾಸ ಮಾಡುತ್ತಾನೆ. ಓಕೆ. ನೀವು ಇಂದ್ರಿಯಗಳ ಜ್ಞಾನದಲ್ಲಿ ನೋಡಿದರೆ ನಿಮಗೆ ಕೃಪೆ ಅರ್ಥ ಆಗುವುದಿಲ್ಲ. ಅನೇಕರು ಸರಿ ಕೃಪೆ ಅಂತ ಹೇಳಿದರೆ ಅದು ಪಾಪಕ್ಕೆ ಕೊಡುವಂಥ ಲೈಸೆನ್ಸ್. ಹೇಗಾದರೂ ಬೇಕಾದರೂ ಜೀವಿಸಬೇಕು ಕೃಪೆ ಅಂತ ಹೇಳಿದರೆ. ಖುಷಿ ಬಂದಾಗೆ ಜೀವಿಸಬಹುದು. ಕೃಪೆ ನಮಗೆ ಖುಷಿ ಬಂದಾಗೆ ಜೀವಿಸಲಿಕ್ಕೆ ಬೋಧಿಸುತ್ತಿಲ್ಲ. ಕೃಪೆ ನಮಗೆ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಬೋಧಿಸ್ತದೆ. ಕೃಪೆಯಿಂದಲೇ ನಾವು ಪರಿಶುದ್ಧರಾಗಿದ್ದೇವೆ. ಕೃಪೆ ಏನು ಬೋಧಿಸ್ತದೆ? 2:11 ವಚನ ಓದಿದ್ರೆ ನಮಗೆ ಸಿಗ್ತದೆ. ತೀತ, ಕೃಪೆ ಏನು ಬೋಧಿಸ್ತದೆ? ವಾಟ್ ಗ್ರೇಸ್ ಇಸ್ ಟೀಚಿಂಗ್? ಓಕೆ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸ್ತದೆ. ಎಂತ ಬೋಧಿಸ್ತದೆ? 2 chapter 11. ಯಾಕಂದ್ರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. 2 chapter 11 ಹೇಳ್ತದೆ, ಯಾಕಂದ್ರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ಓಕೆ. 12ನೇ ವಚನ. ಈಗ ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸ್ತದೆ. ಎಂತ? ಕೃಪೆ ಬೋಧಿಸುವುದು. ಕೃಪೆ ಪಾಪ ಮಾಡಲಿಕ್ಕೆ ಬೋಧಿಸುತ್ತಿಲ್ಲ. ಕೃಪೆ ನಮಗೆ ಖುಷಿ ಬಂದಾಗೆ ಜೀವಿಸಲಿಕ್ಕೆ ಬೋಧಿಸುತ್ತಿಲ್ಲ. ಕೃಪೆ ನಮಗೆ ಹೆಲ್ಪ್ ಮಾಡುತ್ತದೆ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ. ಅನೇಕರು ಇದನ್ನು, ಈ ವರ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದಾರೆ. ಕೃಪೆಯಿಂದಲೇ ನಿಮ್ಮ ಪಾಪಿ ಎಂಬ ಒಳಗಿನ ಮನುಷ್ಯ ಆತನು ಸತ್ತ. ಕೃಪೆಯಿಂದಲೇ ನೀವು ಹೊಸಬರಾಗಿ ಹುಟ್ಟಿದ್ದೀರಿ. ಯು ಆರ್ ಬಾರ್ನ್. ನೀವು ಕ್ರಿಸ್ತನ ದೇಹದ ಮೂಲಕ ನಿಮ್ಮ ಹಳೆಯ ಮನುಷ್ಯನು ಸತ್ತಿದ್ದಾನೆ. ದ ಓಲ್ಡ್ ಮ್ಯಾನ್, ದ ಸಿನ್ಫುಲ್ ಮ್ಯಾನ್, ಇಟ್ ಡೈಡ್ ಥ್ರೂ ದ ಗ್ರೇಸ್ ಆಫ್ ಗಾಡ್, ಥ್ರೂ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಓಕೆ. 7:4 ವಚನ ಹೇಳ್ತದೆ. ರೋಮನ್ಸ್ 7 chapter 4 verse. ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನೆಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ಯಾರು ಸೇರಿಕೊಂಡು? ನಮ್ಮ ಶರೀರ ಅಲ್ಲ, ನಮ್ಮ ಇನ್ನರ್ ಮ್ಯಾನ್, ನಮ್ಮ ಒಳಗಿನ ಮನುಷ್ಯ.
ಅದಕ್ಕೆ ನಮ್ಮ ಒಳಗಿನ ಮನುಷ್ಯ ಇವತ್ತು ಕ್ರಿಸ್ತನಲ್ಲಿ ಹುಟ್ಟಿದ್ದಾನೆ, ಪರಿಶುದ್ಧನಾಗಿ ಹುಟ್ಟಿದ್ದಾನೆ. ಆತನು ಎದ್ದು ಫೇತಲ್ಲಿ ನಡೆಯುವಂಥ, ಅದಕ್ಕೋಸ್ಕರ ಬೈಬಲ್ ಹೇಳ್ತೇವೆ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ಓಕೆ, ನಾವು ಪರಿಶುದ್ಧತೆಯಲ್ಲಿ ನಡೆಯುವವರಾಗಿದ್ದೇವೆ. ಪರಿಶುದ್ಧತೆ ಎಂಬುವಂಥದ್ದು ನಮ್ಮ ಬಾರ್ನ್ ಅಗೇನ್ ಆತ್ಮದ ಫಲ. ಅದು ಹೇಗೆ ಫಲ? ಕೃಪೆಯಿಂದಲೇ ನಾವು ನೀತಿವಂತರು, ಕೃಪೆಯಿಂದಲೇ ನಾವು ಪರಿಶುದ್ಧರು, ಕೃಪೆಯಿಂದಲೇ ನಾವು ಹೊಸ ಸೃಷ್ಟಿಯಾಗಿದ್ದೇವೆ, ಕೃಪೆಯಿಂದಲೇ ನಾವು ಪರಲೋಕ ಸಂಸ್ಥಾನದವರು, ಕೃಪೆಯಿಂದಲೇ ನಾವು ಜಯಶಾಲಿಗಳಿಗಿಂತ ಜಯಶಾಲಿ. ಓಕೆ, ನೀವು ಆಲ್ರೆಡಿ ಏನು ಆಗಿದ್ದೀರಿ ಅದನ್ನು ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇಟ್ ಇಸ್ ಇಂಪಾಸಿಬಲ್. ನೀವು ಆಲ್ರೆಡಿ ಏನು ಆಗಿದ್ದೀರಿ, ದೇವ ನಿಮ್ಮನ್ನು ಆಲ್ರೆಡಿ ಏನು ಮಾಡಿದ್ದಾನೆ, ನೀವು ಆಗಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅದು ಆತ್ಮಿಕ ಅಜ್ಞಾನ. ಆತ್ಮಿಕ ಅಜ್ಞಾನ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಸಂಗತಿಗಳು ನಾನು ಬರೀತೇನೆ ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ನಮ್ಮ ಒಳಗೆ ಇದೆ, ಬಟ್ ಪುನಃ ಆತನು ಯಾಕೆ ಬರೀತಾನಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು. ನಿಮ್ಮ ಒಳಗೆ ಇದೆ, ಆ ಜೀವ ಇದೆ, ಆ ಜೀವ ಪರಿಶುದ್ಧವಾದ ಜೀವ. ಆ ಪರಿಶುದ್ಧನಾದ ಜೀವಕ್ಕೆ ನೀವು ಹುಟ್ಟಿದ್ದೀರಿ. ದೇವರು ನಿಮ್ಮನ್ನು ನೋಡುವಾಗ ಪರಿಶುದ್ಧರನ್ನು ನೋಡ್ತಾನೆ. ನಿಮ್ಮನ್ನು ನೀವು ಹೇಗೆ ನೋಡ್ತೀರೋ ಗೊತ್ತಿಲ್ಲ. ಇವತ್ತು ವಾಕ್ಯವನ್ನು ಮೆಡಿಟೇಟ್ ಮಾಡೋದಂದರೆ ನಾವು ದೇವರ ವಾಕ್ಯ ಎಂಬ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡುವಂಥದ್ದು. ಆಗ ಮಾತ್ರ ನೀವು ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಆಗ್ತದೆ. ಯು ಕ್ಯಾನ್ ಏಬಲ್ ಟು ವಾಕ್ ಇನ್ ಹೋಲಿನೆಸ್. ಪ್ರೈಸ್ ಗಾಡ್. ಅದರಿಂದ ನೀವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಕ್ಕಳಾಗಿ ಹುಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಪುಣ್ಯ ಕ್ರಿಯೆಗಳಿಂದ, ನಿಮ್ಮ ಕೆಲಸದಿಂದ ನೀವು ಹುಟ್ಟಿದವರಲ್ಲ. ನೀವು ಹುಟ್ಟಿದ್ದೀರಿ, ಈಗ ಹುಟ್ಟಿದವರು ನಡೆಯುತ್ತಾರೆ. ಅದಕ್ಕೆ ಒಂದು ವಚನ, ಗಲಾತ್ಯರಿಗೆ ಬರೆದ 5:24 ವಚನ, 24, 26. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು, ಅಂದರೆ ವಿಷಾಭಿಲಾಷೆ, ಸ್ವ-ಇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಆತ್ಮನಿಂದ ಜೀವಿಸ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಇಫ್ ವಿ ಲಿವ್ ಇನ್ ದ ಸ್ಪಿರಿಟ್, ಲೆಟ್ ಅಸ್ ಆಲ್ಸೋ ವಾಕ್ ಇನ್ ದ ಸ್ಪಿರಿಟ್. If you live in the spirit, let us also walk in the spirit. Walk in the spirit. ಅನೇಕರು ವಾಕ್ ಇನ್ ದ ಸ್ಪಿರಿಟ್ ಅಂತ ಹೇಳಿದ್ರೆ ಶಾರೀರಿಕ ಆಲೋಚನೆಗಳಲ್ಲಿ ಆಲೋಚನೆ ಮಾಡಿ, ಅಂತ ಅದು ಗಾಳಿಯಲ್ಲಿ ಹಾರೋದ ಅಂತ. ರೈಟ್, ಗಾಳಿಯಲ್ಲಿ ಹಾರೋದು ಎಂತ? ಅದು ವಾಕ್ ಇನ್ ದ ಸ್ಪಿರಿಟ್. ನಾವು ಆತ್ಮಸ್ವರೂಪಿಗಳಂತೆ. ದೇವರು ಕೂಡ ಆತ್ಮಸ್ವರೂಪಿ. ದೇವರಿಗೆ 2 ಕಣ್ಣಿದೆ, ಕಿವಿ ಇದೆ, ಕಾಲಿದೆ. ಓಕೆ, ನಮ್ಮ ಆತ್ಮಿಕ ಮನುಷ್ಯನಿಗೆ ಕೂಡ ಕಣ್ಣಿದೆ, ಕಿವಿ ಇದೆ. ಓಕೆ, ಅದರಿಂದ ಆತ್ಮನಿಂದ ಜೀವಿಸ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಇನ್ನೊಂದು ವಚನ ಓದಿ ನಮಗೆ ಸಿಗ್ತದೆ. ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಫ್ಲೆಶ್. 5ನೇ ಅಧ್ಯಾಯ 16ನೇ ವಚನ. 5ನೇ ಅಧ್ಯಾಯ 16ನೇ ವಚನ ನಾನು ಮೊದಲು ಕನ್ನಡದಲ್ಲಿ ಓದ್ತೇನೆ. ಗಲಾತ್ಯರಿಗೆ ಬರೆದ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸುವುದಿಲ್ಲ. ಐ ಸೇ ದೆನ್ ವಾಕ್ ಇನ್ ದ ಸ್ಪಿರಿಟ್ ಅಂಡ್ ಯು ಶಾಲ್ ನಾಟ್ ಫುಲ್ಫಿಲ್ ದ ಲಸ್ಟ್ ಆಫ್ ದ ಫ್ಲೆಶ್. ಲಸ್ಟ್ ಆಫ್ ದ ಫ್ಲೆಶ್. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ಇಫ್ ಯು ಅಕ್ಸೆಪ್ಟ್ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್, ಯೇಸು ನಿಮಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದನೆಂದು ನೀವು ನಂಬಿದರೆ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಕ್ಕಳಾಗಿ ಹುಟ್ಟುತ್ತೀರಿ. ಯಾರು ಆತನ ಅಂಗೀಕಾರ ಮಾಡಿದರೋ, ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಪರಿಶುದ್ಧನಾದ ದೇವರಿಗೆ ಕ್ರಿಸ್ತನ ರಕ್ತದ ಮೂಲಕ ನಾವು ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದವರಾಗಿದ್ದೇವೆ.
ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಓಕೆ, ಥ್ಯಾಂಕ್ ಯು ಫಾದರ್. ತಂದೆ, ನೀನು ಒಳ್ಳೆಯವನು, ನಿನ್ನ ಕೃಪೆ ಶಾಶ್ವತವಾದದ್ದು, ನಿನ್ನ ಪ್ರೀತಿಯು ಶಾಶ್ವತವಾದದ್ದು. ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತನು ನಮ್ಮ ಪಾಪಗಳಿಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಆತನು ಸತ್ತವರ ಒಳಗಿಂದ ಎದ್ದಿದ್ದಾನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರು ಕ್ರಿಸ್ತನಲ್ಲಿ ಯಾರಾಗಿದ್ದಾರೆ, ದೇವರವರಿಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಎಂಬ ಸತ್ಯಾಂಶಗಳು ಪ್ರಕಟವಾಗಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಲಾರ್ಡ್, ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್. ರಿಲೀಸ್ ದ ಅನಾಯಿಂಟಿಂಗ್, ರಿಲೀಸ್ ದ ಗ್ರೇಸ್, ರಿಲೀಸ್ ದ ಫೇವರ್ ಆಫ್ ಗಾಡ್. In Jesus' name. Amen. Amen. Amen.